ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಯಾವುದೇ ರೀತಿಯಾದಂಥ ರೆಸಿಪಿನ ತೊಗೊಂಡು ಬಂದಿಲ್ಲ, ಬಟ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿರೋ ಪಲ್ಯ ಅಥವಾ ಯಾವುದಾದ್ರೂ ಸಬ್ಜಿಗೆ ಯಾವ ಥರ ಇದು ಪರೋಟಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಊಟ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ಅವ್ರದ್ದು ಪರೋಟಾನ ನಾನು ಆರ್ಡರ್ ಮಾಡಿದ್ದೆ. ಇದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದರಲ್ಲಿ 2 ವೆರೈಟಿ ಬರುತ್ತೆ. ಒಂದು ಹೋಲ್ ವೀಟ್ ಪರೋಟ, ಅದು ಒಂಥರ ಚಪಾತಿ ಥರನೇ ಇರುತ್ತೆ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಮೈದಾ ಮಿಕ್ಸ್ ಆಗಿರುತ್ತೆ. ಬಟ್ ನಾನಿವತ್ತು ವೀಟ್ ಇರೋಂತಹ ಅವ್ರದ್ದು ಪರೋಟನ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ನಾವು ತವಾದ ಮೇಲೆ ಲೈಕ್ ನಾರ್ಮಲ್ ಚಪಾತಿ ಯಾವ ಥರ ಮಾಡ್ತೀವಲ್ವ ಅದೇ ಥರನೇ ನಾವು ಬಟರ್ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ತವಾಗೆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ, ಬಟರ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಅವ್ರದ್ದು ಪರೋಟನ ಹಾಕಿಬಿಟ್ಟು ಬೇಯಿಸ್ಕೊಳ್ಬೇಕು 2 ಸೈಡು. ಸೊ ಇದು ಯೂಶ್ವಲಿ ನಾರ್ಮಲ್ ಚಪಾತಿ ಯಾವ ಥರ ಇರುತ್ತೆ ಅದೇ ಥರನೇ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು 2 ಸೈಡು ಬಟರ್ ಹಚ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ರೋಟಿನ ಅಥವಾ ಪರೋಟನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಲೇಯರ್ ಆಗಿರುತ್ತೆ. ಸೊ ನಾನಿವತ್ತು ಈ ಪರೋಟಕ್ಕೆ ಪಾಲಕ್ ಪನ್ನೀರ್ದು ಸಬ್ಜಿನ ಮಾಡಿದ್ದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಯಾವತ್ತಾದರೂ ನಿಮಗೆ ಚಪಾತಿ ಮನೇಲಿ ಬೇಜಾರಾದಾಗ ಮನೇಲಿ ಏನಾದರೂ ಸಬ್ಜಿ ಮಾಡ್ಕೊಂಡ್ಬಿಟ್ಟು ಈ ಥರ ಪರೋಟ ಜೊತೆ ತಿನ್ಬೋದು. ಇಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಪಾಲಕ್ ಪನ್ನೀರನ್ನ ನಾನು ಮಾಡಿದ್ದೆ ಮನೇಲೇ. ಸೊ ಇದನ್ನು ನಾನು ಅವ್ರದ್ದು ಪರೋಟನ ಯೂಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಸೊ ಈ ಥರ ಕ್ವಿಕ್ಕಾಗಿ ಯಾವತ್ತಾದರೂ ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಸಡನ್ನಾಗಿ ಏನು ಮಾಡಬೇಕು ಅಂತ ಇಲ್ಲದೇ ಇದ್ದಾಗ ಈ ಥರ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ನಿಂಬೆಹಣ್ಣು, ಸೊ ಇದೆಲ್ಲ ಸೇಮ್ ಹೋಟೆಲ್ ಸ್ಟೈಲಲ್ಲೇ ರೆಡಿಮೇಡ್ ಅವ್ರದ್ದು ಪರೋಟನ ಯೂಸ್ ಮಾಡ್ಕೊಂಡ್ಬಿಟ್ಟು ಮನೇಲೇ ಸಬ್ಜಿ ಮಾಡ್ಕೊಂಡ್ಬಿಟ್ಟು ಈ ಥರ ಸರ್ವ್ ಮಾಡಿದ್ರೆ ಹೋಟೆಲ್ದು ಸ್ಟೈಲಲ್ಲೇ ನಮಗೆ ಫೀಲ್ ಆಗುತ್ತೆ. ಹೋಪ್ ನೀವು ಯಾವತ್ತಾದರೂ ಈ ಥರ ಮನೇಲಿ ಅಡುಗೆ ಮಾಡಿ ಬೇಜಾರಾದಾಗ, ಚಪಾತಿ ಮಾಡಿ ಬೇಜಾರಾದಾಗ, ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ರೆಡಿಮೇಡ್ ಆದಂತಹ ಪರೋಟನ ಯೂಸ್ ಮಾಡ್ಕೊಂಡ್ಬಿಟ್ಟು ಮನೇಲೇ ಏನಾದರೂ ಸಬ್ಜಿನ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾಲಕ್ ಪನ್ನೀರ್ ರೆಸಿಪಿ ಯಾವ ಥರ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.